ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾವು ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಬಗ್ಗೆ ನೋಡ್ತಾ ಇದ್ವಿ. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಬಗ್ಗೆ ಮಾತಾಡಿದೆ. ಸೊ ಇವತ್ತಿನ ಕ್ಲಾಸಲ್ಲಿ ಸ್ಟೇಟ್ ಬಗ್ಗೆ ನೋಡ್ತಾ ಇದ್ವಿ. ಸೊ ಈ ಕ್ಲಾಸ್ ಎಂಡಲ್ಲಿ ಒಂದಷ್ಟು MCQsಗಳನ್ನ ಸಾಲ್ವ್ ಮಾಡಿಸೋಣ. ಯಾಕೆಂದರೆ ಈ ಇನ್ಫಾರ್ಮೇಷನ್ ಕಮಿಷನ್ ಮೇಲೆ ತುಂಬ ನ್ಯೂಸಲ್ಲಿ ಇತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು 3 ಕ್ವಶನ್ ಸಾಲ್ವ್ ಮಾಡಿಸೋಣ, ಆಯಿತಾ? ಸೊ ಓಕೆ, ಶುರು ಮಾಡಲಾಂಗಂದ್ರೆ ಓಕೆ. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ದಂಗೆ ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ. ಇದು ಹೇಗೆ ಅಂತಾರೆ, ಒಂದು ಪಾರ್ಲಿಮೆಂಟ್ನ ಒಂದು ಆ್ಯಕ್ಟು, ಅಂದರೆ RTI ಆ್ಯಕ್ಟ್ ಅಥವಾ ಎಕ್ಸಿಕ್ಯೂಟಿವ್ ಆ್ಯಕ್ಷನಿಂದ ಬಂದಂತಹ ಒಂದು ಆ್ಯಕ್ಟ್. ಇದು RTI ಆ್ಯಕ್ಟ್ 2005 ಮುಖಾಂತರ ಬಂದಂತಹ ಒಂದು ಕಮಿಷನು ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್. ಸೊ ಈ RTI ಆ್ಯಕ್ಟಲ್ಲಿ 2 ಬರುತ್ತೆ. ಯಾವುದು ನಿಮ್ಮ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಆ್ಯಂಡ್ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್, ಒಟ್ಟು 2 ಬಂತು ಅಲ್ವಾ? ಸೊ ಕಂಪೋಸಿಷನ್ ಕೂಡ ಸೇಮು. ಸೊ ಯಾರಿರ್ತಾರೆ, ಒಬ್ಬ ಸ್ಟೇಟ್ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಮತ್ತು ಅಪ್ ಟು 10 ಇನ್ಫಾರ್ಮೇಷನ್ ಕಮಿಷನರ್, ಅಂದರೆ 1+10. ಇಲ್ಲೂ ಕೂಡ ಸೇಮು 1+10 ಇದೆ. ಓಕೆ, ನೆಕ್ಸ್ಟು ಕಂಪೋಸಿಷನ್ ಹೇಳೋದಾದರೆ, ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾರೆ ಅಂದರೆ ಗವರ್ನರ್ ಮಾಡ್ತಾರೆ. ಸೊ ಗವರ್ನರ್ಗೆ ಒಂದಷ್ಟು ರೆಕಮೆಂಡೇಶನ್ ಕೊಡುತ್ತೆ ಒಂದು ಕಮಿಟಿ. ಸೊ ಆ ಕಮಿಟಿಲಿ ಯಾರು ಇರ್ತಾರೆ ಅಂದರೆ CM ಇರ್ತಾರೆ, ಲೀಡರ್ ಆಫ್ ಅಪೋಸಿಷನ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಮತ್ತು ಸ್ಟೇಟ್ ಕ್ಯಾಬಿನೆಟ್ ಮಿನಿಸ್ಟರ್ ನಾಮಿನೇಟೆಡ್ ಬೈ CM. ಅಲ್ಲಿ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರು ನಾಮಿನೇಟೆಡ್ ಬೈ PM ಅಂತಿತ್ತು. ಸೊ ಇಲ್ಲಿ ಸ್ಟೇಟ್ ಅಂತಿದೆ, ಅಷ್ಟೇ. ಅದು ಏನು ಡಿಫ್ರೆನ್ಸ್ ಇಲ್ಲ. ಅಲ್ಲಿಗೆ ಇಲ್ಲಿಗೆ ಏನಂದರೆ ಅದು ಯೂನಿಯನು, ಇಲ್ಲಿ ಸ್ಟೇಟ್, ಅಷ್ಟು ಇನ್ನೇನಿಲ್ಲ. ನೆಕ್ಸ್ಟ್ ಟರ್ಮ್ಸ್ ಅಂತ ಬಂದಂದರೆ ಕಂಪ್ಲೀಟಾಗಿ ಇದು ಸೆಂಟ್ರಲ್ ಗೌರ್ಮೆಂಟ್, ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಹೇಳಲ್ಲ. ಟರ್ಮ್ಸ್ ಇಷ್ಟು ವರ್ಷ ಕೆಲಸ ಮಾಡಬೇಕು ಅಂದರೆ 3 ವರ್ಷ 4 ವರ್ಷ ಅಂತ ಹೇಳೋದು ಸೆಂಟ್ರಲ್ ಗೌರ್ಮೆಂಟ್ ಹೇಳುತ್ತೆ. ಮತ್ತು ಇವರು ಕೂಡ ಸೇಮ್ 65 ವರ್ಷ ಗಂಟ ಅವರು ಆಫೀಸಲ್ಲಿ ಇರ್ಬೋದು. ನೆಕ್ಸ್ಟ್ ಕ್ವಾಲಿಫಿಕೇಷನ್ ಬೇಕು ಅಂದರೆ ಕ್ವಾಲಿಫಿಕೇಷನ್ ಏನಿರಬೇಕು ಅಂದರೆ ಸೇಮ್ ಆ್ಯಸ್ CIC, ಅಂದರೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಏನಿತ್ತು ಅದೇ ನೋಡ್ಬೋದು. ಕ್ವಾಲಿಫಿಕೇಷನ್ ಹೇಳಿದ್ನಲ್ಲ, ಪರ್ಸನ್ ವಿತ್, ಇದನ್ನು ಬೇರೆ ಕಲರಲ್ಲಿ ಹಾಕ್ತೀನಿ ನೋಡಿ. ಕ್ವಾಲಿಫಿಕೇಷನ್ ಏನು ಅಂದರೆ ಪರ್ಸನ್ ವಿತ್ ಎಮಿನೆನ್ಸ್ ಇನ್ ಪಬ್ಲಿಕ್ ಲೈಫ್, ವಿತ್ ವೈಡ್ ನಾಲೆಡ್ಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ಲಾ, ಸೈನ್ಸ್ ಆ್ಯಂಡ್ ಟೆಕ್, ಸೋಷಿಯಲ್ ಸರ್ವಿಸ್, ಮ್ಯಾನೇಜ್ಮೆಂಟ್, ಜರ್ನಲಿಸಮ್, ಮಾಸ್ ಮೀಡಿಯಾ ಆರ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಗವರ್ನೆನ್ಸ್. ಸೊ ಇಷ್ಟು ಇದರಲ್ಲಿ ಇವರು ಕ್ವಾಲಿಫಿಕೇಷನ್ ಇರಬೇಕಂತ, ಆಯಿತಾ? ಸೊ ನೆಕ್ಸ್ಟ್ ರಿಮೂವಲ್ ಬಗ್ಗೆ ಹೇಳೋದಾದರೆ ಕ್ಯಾನ್ ಬಿ ರಿಮೂವ್ಡ್ ಬೈ ಗವರ್ನರ್ ಓನ್ಲಿ. ಇದು ಸ್ವಲ್ಪ ಅಂಡರ್ಲೈನ್ ಮಾಡ್ತೀನಿ. ಗವರ್ನರ್ ಓನ್ಲಿ ತಿಳ್ಕೊಳ್ಳಿ, ಗವರ್ನರ್ ಓನ್ಲಿ, ಆಯಿತಾ? ನೆಕ್ಸ್ಟು ಇನ್ ಕೇಸ್ ಆಫ್ ಇನ್ಸಾಲ್ವೆನ್ಸಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಹೇಳಿದಂಗೆ ಇನ್ಸಾಲ್ವೆನ್ಸಿ, ಕನ್ವಿಕ್ಷನ್ ಆಫ್ ಎನಿ ಅಫೆನ್ಸ್ ಇನ್ವಾಲ್ವಿಂಗ್ ಇನ್ ಮಾರಲ್ ಟರ್ಪಿಟ್ಯೂಡ್, ಆಫೀಸ್ ಆಫ್ ಪ್ರಾಫಿಟ್ಟು, ನೆಕ್ಸ್ಟು ಇನ್ಫಾರ್ಮಿಟಿ ಮೈಂಡ್ ಅಥವಾ ಅನ್ಸೌಂಡ್ ಮೈಂಡ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಮಿಸ್ಬಿಹೇವಿಯರು. ನೆಕ್ಸ್ಟು ಓನ್ಲಿ ಅಪಾನ್ ಬೈಂಡಿಂಗ್ ಆನ್ ದ ಅಡ್ವೈಸ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ಟರ್ ಇನ್ಕ್ವೈರಿ. ಸೊ ಅವರು ಸುಮ್ಮನೆ ಗವರ್ನರು ತೆಗೆಯಲ್ಲ. ಈ ಸುಪ್ರೀಂ ಕೋರ್ಟ್ ಅವರು ಒಂದು ಇನ್ಕ್ವೈರಿ ನಡೆಸ್ತಾರೆ. ಸುಪ್ರೀಂ ಕೋರ್ಟ್ ಇನ್ಕ್ವೈರಿ ಮಾಡಿ ಅಕಸ್ಮಾತ್ ಇಷ್ಟು ಹೇಳಿದ್ನಲ್ಲ, ಇನ್ಸಾಲ್ವೆನ್ಸಿಂದ ಹಿಡಿದು ಮಿಸ್ಬಿಹೇವಿಯರ್ ಅವ್ರು ಹೇಳಿದ್ನಲ್ಲ, ಇದೇನಾದರೂ ಪ್ರೂವ್ ಆಯಿತು ಅಂತಂದರೆ, ಇಷ್ಟು ಪ್ರೂವ್ ಆಗಬೇಕು ಅಂತಲ್ಲ, ಇಷ್ಟೇನಾದರೂ ಒಂದು ಪ್ರೂವ್ ಆದರೂ ಕೂಡ ಗವರ್ನರ್ ಅವರು ರಿಮೂವ್ ಮಾಡ್ತಾರೆ. ಸೊ ರೆಸಿಗ್ನೇಷನ್ ಬಂದು ಗವರ್ನರ್ ಕೈ ಕೊಡಬೇಕು ಅವರು. ನೆಕ್ಸ್ಟ್ ರೀಅಪಾಯಿಂಟ್ಮೆಂಟ್ ಆಗ್ಬೋದಂದ್ರೆ ಇಲ್ಲ, ಒಂದ್ಸಲಿ ರಿಟೈರ್ಡ್ ಆಯಿತು ಅಂದರೆ ಅಂತಂದರೆ ರಿಟೈರ್ಡ್ ಆಗಿ ಅಥವಾ ಅಕಸ್ಮಾತ್ ಅವ್ರ ಟರ್ಮ್ ಮುಗಿದು ಮತ್ತೆ ಅವ್ರು ರೀಅಪಾಯಿಂಟ್ಮೆಂಟ್ ಆಗೋದಕ್ಕೆ ಆಗೋದಿಲ್ಲ, ಒಂದೇ ಟರ್ಮ್ ಅವ್ರಿಗೆ. ನೆಕ್ಸ್ಟು SIC ಅಂದರೆ SIC ಅಂತಂದರೆ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಅಂತ. ದೇ ಹೋಲ್ಡ್ ಸುಮೋಟೋ ಪವರ್ಸ್. ಹೇಳಿದಲ್ಲ, ಸುಮೋಟೋ ಪವರ್ಸ್ ಅಂದರೆ ಗೊತ್ತಿರುತ್ತೆ ನಿಮಗೆ. ನೆಕ್ಸ್ಟು ಸಬ್ಮಿಟ್ ರಿಪೋರ್ಟ್ ಎಲ್ಲಿ ಕೊಡುತ್ತೆ ಅಂದರೆ ಸ್ಟೇಟ್ ಗೌರ್ಮೆಂಟ್ ಕೊಡುತ್ತೆ. ಸ್ಟೇಟ್ ಗೌರ್ಮೆಂಟ್ ತೊಗೊಂಡೋಗಿ ಸ್ಟೇಟ್ ಲೆಜಿಸ್ಲೇಚರ್ ಮೇಲೆ ಇಡುತ್ತೆ. ನೆಕ್ಸ್ಟ್ ಇದು ಸಿವಿಲ್ ಕೋರ್ಟ್ಗೆ ಏನು ಪವರ್ ಇದೆ, ಒಂದಷ್ಟು ಪವರ್ಸ್ಗಳನ್ನ ಇಟ್ಕೊಂಡಿದೆ ಅಂತೆ. ಅದು ಬಿಟ್ಟರೆ ಅಷ್ಟೇ, ಮುಗೀತು ನಿಮ್ಮ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಪ್ರಿಲಿಮ್ಸ್ ಪಾರ್ಟ್ ಮುಗೀತು. ಮೇನ್ಸ್ ಪಾರ್ಟ್ ಬೇಕು ಅಂತಂದರೆ ಎಕ್ಸ್ಟ್ರಾ ನೀವು ಓದಬೇಕಾಗ್ತದೆ, ಆಯಿತಾ? ಪ್ರಿಲಿಮ್ಸ್ ಏನಂತ ಬರ್ದಿದ್ದಾನೆ, ಒಂದು ನಿಮಿಷ, ಇದು ಕಂಪ್ಲೀಟ್ ಪ್ರಿಲಿಮ್ಸ್ ಪಾರ್ಟ್, ಸರಿನಾ? ನೀವು ಮೇನ್ಸ್ ಪಾರ್ಟ್ ಬೇಕು ಅಂತಂದರೆ ನಾನು ಆಗಲೇ ಒಂದಷ್ಟು ಸಮ್ಮರ್ ಶೀಟಲ್ಲಿ ಜಾಸ್ತಿ ಕೊಟ್ಟಿದ್ದೀನಿ. ಬೇಕು ಅಂತಂದರೆ ಕಮೆಂಟಲ್ಲಿ ಹೇಳಿ, ನನ್ನ ವೆಬ್ಸೈಟಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ನೀವು ಎಕ್ಸ್ಟ್ರಾ ಓದ್ಕೋಬೋದು, ಆಯಿತಾ? ಅದು ಬಿಟ್ಟರೆ ಒಂದಷ್ಟು MCQ ಸಾಲ್ವ್ ಮಾಡೋಣ. ಓಕೆ, ನಿಮ್ಮ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಮೇಲೆ ಒಂದಷ್ಟು MCQಸು ದಯವಿಟ್ಟು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ನಾನು ಎಷ್ಟು ಕ್ಲಾಸ್ ಹೇಳಿದ್ನಲ್ಲ ಅಷ್ಟು ಗೊತ್ತಿದ್ರೆ ಸಾಕು, ನೀವು ಎಕ್ಸ್ಟ್ರಾ ಮಾಡ್ಕೋಬೋದು. ಓಕೆ, ಮೊದಲನೇ ಕ್ವಶನ್ ಏನಿದೆ ಇಲ್ಲಿ, ಮೊದಲನೇ ಕ್ವಶನು ಓಕೆ, ಅಸರ್ಷನ್ ಆ್ಯಂಡ್ ರೀಸನ್ ಬಗ್ಗೆ. ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಈಸ್ ಆರ್ ಎಕ್ಸ್ಟ್ರಾ ಸ್ಟ್ಯಾಚ್ಯುಟರಿ ಬಾಡಿ. ನಾನು ಎಕ್ಸ್ಟ್ರಾ ಅಂತ ಏನಾದ್ರು ಹೇಳಿದ್ನ, ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳಿದೆ, ಬಟ್ ಎಕ್ಸ್ಟ್ರಾ ಅಂತ ಹೇಳಿದ್ನ ಇಲ್ಲ ಅಲ್ವಾ? ಸೊ ಹಾಗೆ ತಪ್ಪು, ಅಸರ್ಷನ್ ತಪ್ಪಿದೆ. ನೆಕ್ಸ್ಟು ಸ್ಟೇಟ್ ಕಾನ್ಸ್ಟಿಟ್ಯೂಟ್ ಇನ್ಫಾರ್ಮೇಷನ್ ಕಮಿಷನ್ ಬೈ ಅಫಿಷಿಯಲ್ ಗೆಜೆಟ್ ನೋಟಿಫಿಕೇಶನ್. ಹೌದಾ? ಎಸ್. ಸೊ ಇದೆಲ್ಲಿ ಸಿಗುತ್ತೆ ಸರ್ ಅಂತಂದರೆ ನಿಮ್ಮ ಲಕ್ಷ್ಮೀಕಾಂತಲ್ಲಿ ಫಸ್ಟಲ್ಲಿ ಇದೆ ಗೆಜೆಟ್ ನೋಟಿಫಿಕೇಶನ್ ಬಗ್ಗೆ.
ಆಯಿತಾ. ಸೊ ಹಾಗಾಗಿ ನಿಮ್ಮ ಅಸರ್ಷನ್ ತಪ್ಪಿದೆ, ರೀಸನ್ ಕರೆಕ್ಟ್ ಆಗಿದೆ. ಹಾಗಾಗಿ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು ದ ಚೀಫ್ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ ಕ್ಯಾನ್ ಬಿ ರಿಮೂವ್ಡ್ ಬೈ. ಸೊ ಯಾರು ರಿಮೂವ್ ಮಾಡ್ತಾರೆ ಅಂತ ಹೇಳಿದೆ? ಇಟ್ ಕ್ಯಾನ್ ಓನ್ಲಿ ಬಿ ರಿಮೂವ್ಡ್ ಬೈ ದ ಗವರ್ನರ್ ಆಫ್ಟರ್ ಆನ್ ಇನ್ಕ್ವೈರಿ ಬೈ ದ ಸುಪ್ರೀಂ ಕೋರ್ಟ್. ಎಲ್ಲಿದೆ? ಸ್ಟೇಟ್ ಗವರ್ನರ್ ಆಫ್ಟರ್ ಆನ್ ಇನ್ಕ್ವೈರಿ ಬೈ ದ ಸುಪ್ರೀಂ ಕೋರ್ಟ್. ಹೌದಲ್ವಾ? ಎಲ್ಲಿದೆ ನೋಡಿ, ಈಗ ಬೇರೆ ಕಲರ್ ಹೇಳಿ. ಎಲ್ಲಿ ರಿಮೂವಲ್. ಇಟ್ ಕ್ಯಾನ್ ಓನ್ಲಿ ಬಿ ರಿಮೂವ್ಡ್ ಬೈ ಗವರ್ನರು ಮತ್ತು ಸುಪ್ರೀಂ ಕೋರ್ಟಿಂದ ಒಂದು ಇನ್ಕ್ವೈರಿ ಆಗಬೇಕು. ಸರಿನಾ? ಸೊ ಅದೇ ಸೇಮ್ ಪಾಯಿಂಟ್ಸು ಇಲ್ಲಿ. ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸ್ಟೇಟ್ ಗವರ್ನರ್ ರಿಮೂವ್ ಮಾಡ್ತಾರೆ ಆಫ್ಟರ್ ಆ್ಯನ್ ಇನ್ಕ್ವೈರಿ ಬೈ ದ ಸುಪ್ರೀಂ ಕೋರ್ಟ್ ಅಪ್ಹೋಲ್ಡ್ ದ ಕಾಸ್ ಆಫ್ ರಿಮೂವಲ್. ಇಲ್ಲಿ ಹೈಕೋರ್ಟ್ ಅಂತಿದೆ. ಸೊ ಹಾಗಾಗಿ ಇದು ತಪ್ಪು. ನೆಕ್ಸ್ಟ್ ಇಲ್ಲೂ ಕೂಡ ಪ್ರೆಸಿಡೆಂಟ್ ಅಂತಿದೆ, ಇಲ್ಲೂ ಕೂಡ ಪ್ರೆಸಿಡೆಂಟ್ ಅಂತಿದೆ, ಇದು ಕೂಡ ತಪ್ಪಿದೆ. ಆಯಿತಾ. ಇನ್ನೊಂದು ಹೇಳಬೇಕು ಅಂದರೆ ಇಲ್ಲಿ ನೋಡಿ ಪಾರ್ಲಿಮೆಂಟರಿ ಕಮಿಟಿ ಇದೆ, ಅದ್ರ ಬಗ್ಗೆ ಅದು ಕೂಡ ತಪ್ಪು. ಸರಿನಾ? ಸೊ ಪ್ರೆಸಿಡೆಂಟ್ ಯಾರಿಗೆ ರಿಮೂವ್ ಮಾಡ್ತಾರೆ ಅಂತಂದರೆ, ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಇದೆಯಲ್ಲ, CIC ಇದೆಯಲ್ಲ, ಅಲ್ಲಿ ಪ್ರೆಸಿಡೆಂಟ್ ಅವರು ರಿಮೂವ್ ಮಾಡ್ತಾರೆ. ಬಟ್ ಇಲ್ಲೂ ಸ್ಟೇಟ್ ಆಗಿರೋದ್ರಿಂದ ಗವರ್ನರ್ ಅವರು ರಿಮೂವ್ ಮಾಡ್ತಾರೆ. ನೆಕ್ಸ್ಟು ದ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್, ಓಕೆ, ಆರ್ ಸ್ಟೇಟ್ ಇನ್ಫಾರ್ಮೇಷನರ್ ಕಮಿಷನರ್, ಸ್ಟೇಟ್ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆರ್ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ ವಿಲ್ ಬಿ ಕನ್ಸಿಡರ್ ಗಿಲ್ಟಿ ಆಫ್ ಮಿಸ್ಬಿಹೇವಿಯರ್ ಇಫ್ ಮಿಸ್ಬಿಹೇವಿಯರ್ ಅಂದರೆ ಗೊತ್ತಿದೆ ಅಲ್ಲ ನಿಮಗೆ? ಓಕೆ. ಹ್ಯಾಸ್ ಅಕ್ವೈರ್ಡ್ ಸಚ್ ಫಿನಾನ್ಷಿಯಲ್ ಆರ್ ಅದರ್ ಇಂಟ್ರೆಸ್ಟ್ ಆ್ಯಂಡ್ ಈಸ್ ಲೈಕ್ಲಿ ಟು ಅಫೆಕ್ಟ್ ದ ಪ್ರಿಜುಡಿಕಲಿ ಹಿಸ್ ಫಂಕ್ಷನ್ಸ್ ಆ್ಯಸ್ ದ ಸ್ಟೇಟ್ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆರ್ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್. ಕರೆಕ್ಟಾಗಿದೆ. ಮಿಸ್ಬಿಹೇವಿಯರ್ ಬಗ್ಗೆ ಕೇಳಿದ್ದಾನೆ ಅಷ್ಟೇ, ಏನಿಲ್ಲ. ಮಿಸ್ಬಿಹೇವಿಯರ್ ಏನು ಅಂತ ತಿಳ್ಕೊಳ್ಳಿ ಸಾಕು. ನೆಕ್ಸ್ಟ್ ಫೇಲ್ ಟು ಡಿಸ್ಚಾರ್ಜ್ ದ ಕಾನ್ಸ್ಟಿಟ್ಯೂಷನ್ ಡ್ಯೂಟಿ ಟು ದ ಬೆಸ್ಟ್ ಆಫ್ ಹಿಸ್ ಎಬಿಲಿಟಿ, ಇದು ಬರಲ್ಲ. ಮಿಸ್ಬಿಹೇವಿಯರ್ಗೆ ಆನ್ಸರ್ ಇಸ್ ಕರೆಕ್ಟಾಗಿದೆ. ಇದು ಓನ್ಲಿ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಷ್ಟು ಗೊತ್ತಿದ್ರು ಸಾಕು ಗುರು, ನೀವು ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ಗೆ ಪ್ರಿಲಿಮ್ಸ್ಗೆ ಓಕೆ. ಎಕ್ಸ್ಟ್ರಾ ಏನಾದ್ರು ಓದಬೇಕು ಅಂತಂದರೆ ನಿಮ್ಮ ಲಕ್ಷ್ಮೀಕಾಂತಲ್ಲಿ ಪವರ್ಸ್ ಅಂತಿದೆ ನೋಡಿ, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತಿದೆ. ಎಕ್ಸ್ಟ್ರಾ ಓದ್ತಾ ಅಂದರೆ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಓದ್ಕೊಳ್ಳಿ, ಅದು ಬಿಟ್ಟರೆ ಸಾಕು, ಇನ್ನೇನು ಬೇಡ. ಓಕೆ, ವಿಡಿಯೋ ಇಷ್ಟ ಆಗಿದ್ದು ಅಂದರೆ ಲೈಕ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಬಗ್ಗೆ, ಇದು ಕೂಡ ಸಿಂಪಲ್ ಆಗಿದೆ, ನೋಡೋಣ. ಆಯಿತಾ? ಓಕೆ, ಥ್ಯಾಂಕ್ ಯು.